ನಮಸ್ತೆ ರೈತ ಮಿತ್ರರಿಗೆ. 16/1/2025 ಶುಂಠಿ ದರ. ಹಾಸನ ಡ್ರೈ 1100ರಿಂದ 1250. ಹಾಸನದಲ್ಲಿ ವಾಷಿಂಗ್ 1400ರಿಂದ 1450 ಹಾಗೂ ಹಾಸನದಲ್ಲಿ ಬೀಜದ ಶುಂಠಿಯ ದರ 1950ರಿಂದ 2200. ಬೇಲೂರು ಡ್ರೈ 1080ರಿಂದ 1230. ಬೇಲೂರಿನಲ್ಲಿ ವಾಷಿಂಗ್ 1380ರಿಂದ 1450 ಹಾಗೂ ಬೇಲೂರಿನಲ್ಲಿ ಬೀಜದ ಶುಂಠಿ 1950ರಿಂದ 2150. ಅರಸೀಕೆರೆ ಡ್ರೈ 1100ರಿಂದ 1200. ಅರಸೀಕೆರೆಯಲ್ಲಿ ವಾಷಿಂಗ್ 1400ರಿಂದ 1450. ಅರಸೀಕೆರೆಯಲ್ಲಿ ಬೀಜದ ಶುಂಠಿ 1950ರಿಂದ 2180. ಚನ್ನರಾಯಪಟ್ಟಣ ಡ್ರೈ 1100ರಿಂದ 1230. ಚನ್ನರಾಯಪಟ್ಟಣ ವಾಷಿಂಗ್ 1400ರಿಂದ 1480. ಮೈಸೂರು ವಾಷಿಂಗ್ 1380ರಿಂದ 1450. ಪಿರಿಯಾಪಟ್ಟಣ ವಾಷಿಂಗ್ 1360ರಿಂದ 1450. ಮೈಸೂರು ಡ್ರೈ 1130ರಿಂದ 1260. ಪಿರಿಯಾಪಟ್ಟಣ ಡ್ರೈ 1100ರಿಂದ 1250. ಕೊಡಗು ಡ್ರೈ 1130ರಿಂದ 1240. ಕೊಡಗು ವಾಷಿಂಗ್ 1380ರಿಂದ 1470. ಶಿವಮೊಗ್ಗ ಡ್ರೈ 1100ರಿಂದ 1250. ಶಿವಮೊಗ್ಗ ವಾಷಿಂಗ್ 1380ರಿಂದ 1480. ಉತ್ತರ ಪ್ರದೇಶದಲ್ಲಿ ಪ್ರತಿ ಕೆಜಿಗೆ 30ರಿಂದ 33 ರೂಪಾಯಿ. ಜೈಪುರದಲ್ಲಿ 30ರಿಂದ 33 ರೂಪಾಯಿ. ದೆಹಲಿಯಲ್ಲಿ 33ರಿಂದ 38 ರೂಪಾಯಿ ಪ್ರತಿ ಕೆಜಿಗೆ. ಕರ್ನಾಟಕದಲ್ಲಿ ಆವರೇಜ್ ಪ್ರೈಸ್ ಡ್ರೈ 1080ರಿಂದ 1250, ಸ್ವಲ್ಪ ಕಡಿಮೆ ಆಗಿದೆ ದರ. ಕರ್ನಾಟಕದಲ್ಲಿ ಆವರೇಜ್ ಪ್ರೈಸ್ ವಾಷಿಂಗ್ 1350ರಿಂದ 1500. ವಾಷಿಂಗ್ ದರ ಸ್ವಲ್ಪ ಉತ್ತಮವಾಗಿದೆ. ಕರ್ನಾಟಕದಲ್ಲಿ ಬೀಜದ ಶುಂಠಿ ಆವರೇಜ್ 1950ರಿಂದ 2200. ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಸ್ವಲ್ಪ ದರ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಯಶವಂತಪುರ ಮಾರ್ಕೆಟ್ ಮಿನಿಮಮ್ ಕ್ವಾಲಿಟಿ 1200 ರೂಪಾಯಿ ಡ್ರೈ 60 kg. ಅವರೇಜ್ ಜಿಂಜರ್ 1300ರಿಂದ 1600 ಡ್ರೈ. ಗುಡ್ ಕ್ವಾಲಿಟಿ 60 kg ಬ್ಯಾಗು 1600ರಿಂದ 2000. ಜೈಪುರ ಹಾಗೂ ಉತ್ತರ ಪ್ರದೇಶಕ್ಕೆ ನಮ್ಮ ಬೆಂಗಳೂರಿನ ಶುಂಠಿ ಹಾಗೂ ಹಾಸನ ಶುಂಠಿ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ದರ ಇದೆ. ಅವರೇನಾದರೂ ಔರಂಗಾಬಾದಿಂದ ಶುಂಠಿಯನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ನಮಗೆ ಹೊಡೆತ ಬೀಳುವಂಥ ಚಾನ್ಸ್ ಇದೆ. ಹೊರಗಡೆಯಿಂದ ಬರುವಂತಹ ಶುಂಠಿ ಸಂಪೂರ್ಣವಾಗಿ ಖಾಲಿಯಾಗಿ ನಮ್ಮ ಭಾಗದ ಶುಂಠಿಗೆ ಸ್ವಲ್ಪ ಬೇಡಿಕೆ ಬಂದರೆ ನಮಗೆ ಉತ್ತಮವಾದ ದರ ಸಿಗುವಂತಹ ನಿರೀಕ್ಷೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಗುಣಮಟ್ಟದ ಶುಂಠಿಗಳನ್ನು ನೋಡ್ಲಿಕ್ಕೆ ಹೋದ್ರೆ ನಮ್ಮ ಕರ್ನಾಟಕದ ಭಾಗದ ಶುಂಠಿಗಳಿಗೆ ಸ್ವಲ್ಪ ಹೆಚ್ಚಿನ ಬೇಡಿಕೆ ಇದೆ. ಜೈಪುರ, ಉತ್ತರ ಪ್ರದೇಶ ಹಾಗೂ ದೆಹಲಿಯಲ್ಲಿ ನಮ್ಮ ಕರ್ನಾಟಕದ ಭಾಗದ ಶುಂಠಿಗೆ ಹೆಚ್ಚಾಗಿ ಡಿಮ್ಯಾಂಡ್ ಇದೆ. ಅವರು ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ಔರಂಗಾಬಾದಿಂದ ಹೆಚ್ಚಾಗಿ ತರಿಸ್ಕೊತಾ ಇದ್ದಾರೆ. ಅದೆಲ್ಲರೂ ಕೂಡ ಮಾಮೂಲಿ ಮಾಡ್ತಾರೆ. ಆದ್ರೂ ಕೂಡ ಕ್ವಾಲಿಟಿ ವೈಸ್ ಬೇಕು ಅಂದಾಗ ನಮ್ಮ ಹಾಸನ ಮತ್ತು ಬೆಂಗಳೂರಿನ ಶುಂಠಿಯನ್ನು ಜಾಸ್ತಿ ತಗೋತಾ ಇದ್ದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಶುಂಠಿ ದರ ಆಗುತ್ತೆ ಅಂತ ಹೇಳಿ. ಬೆಲೆಯ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಕೂತ್ಕೊಂಡು ಮುಂದಿನ ಬಾರಿ ಶುಂಠಿ ಬೆಳೆಯ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಉತ್ತಮವಾಗಿ ಬೆಳೆ ಬೆಳೆಯೋದನ್ನ ಗಮನ ಹರಿಸಿ ಭೂಮಿ ತಯಾರಿಯನ್ನು ಉತ್ತಮವಾಗಿ ಮಾಡ್ಕೊಳ್ಳಿ. ಉತ್ತಮವಾದ ಬೆಳೆ ಬಂದ್ರೆ ಉತ್ತಮವಾದ ಲಾಭ ಸಿಗುತ್ತೆ. ಧನ್ಯವಾದಗಳು.